ಕೈಪಡೆಯಲ್ಲಿ ಮತ್ತೆ ಪವರ್ ಫೈಟ್ ಸಂಚಲನ. ಬಜೆಟ್ ಸಭೆ ಬಿಟ್ಟು ದಿಲ್ಲಿಗೆ ತೆರಳಿದ ಡಿಕೆ ಶಿವಕುಮಾರ್. ಕೈಪಡೆಯಲ್ಲಿ ಮತ್ತೆ ಈ ಒಂದು ಪವರ್ ಫೈಟ್ ಸಂಚಲನವನ್ನ ಮೂಡಿಸ್ತಾ ಇದೆ. ಬಜೆಟ್ ಸಭೆಯನ್ನ ಬಿಟ್ಟು ದಿಲ್ಲಿಗೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ದೆಹಲಿಗೆ ತೆರಳುವ ಮುನ್ನ ಸಿಎಂ ಮತ್ತು ಟೀಮ್ಗೆ ವಾರ್ನಿಂಗ್. ನಾಯಕತ್ವ ವಿಚಾರದಲ್ಲಿ ಯಾರು ಕೂಡ ಮಾತನಾಡಬೇಡಿ. ಪಕ್ಷದಲ್ಲಿ ಯಾರು ಮಾತನಾಡದೆ ಇದ್ರೆ ಒಳ್ಳೆಯದು. ನಮ್ಮ ಕೆಲಸ, ನಿಮ್ಮ ಕೆಲಸ, ಪಾರ್ಟಿ ಕೆಲಸ. ದೆಹಲಿ ಹೋಗಿ ಮಾತನಾಡ್ಕೊಂಡು ಬರ್ತೇನೆ. ದೆಹಲಿಗೆ ತೆರಳುವ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅಚ್ಚರಿಯ ನಡೆಯನ್ನ ಅನುಸರಿಸಿದ್ದಾರೆ. 2 ಬಾರಿ ವಿಮಾನ ಟಿಕೆಟ್ ಬದಲಾವಣೆಯನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಬೆಳಗ್ಗೆ 9:50, 10:55ಕ್ಕೆ ಬುಕ್ ಮಾಡಿದ ಟಿಕೆಟ್ ನ ರದ್ದು ಮಾಡಿದ್ರು. ಮತ್ತೆ ಮಧ್ಯಾಹ್ನ 12:30ಕ್ಕೆ 3ನೇ ಟಿಕೆಟ್ ಅನ್ನ ಬುಕ್ ಮಾಡಿದ್ರು. ಕುತೂಹಲ ಕೆರಳಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಒಂದು ನಡೆ. ಕೈಪಡೆಯಲ್ಲಿ ಮತ್ತೆ ಪವರ್ ಫೈಟ್ ಸಂಚಲನ. ಬಜೆಟ್ ಸಭೆಯನ್ನ ಬಿಟ್ಟು ದಿಲ್ಲಿಗೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇನ್ನು ದೆಹಲಿಗೆ ತೆರಳುವ ಮುನ್ನ ಸಿಎಂ ಮತ್ತು ಟೀಮ್ಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಒಂದು ನಾಯಕತ್ವ ವಿಚಾರದಲ್ಲಿ ಯಾರೂ ಕೂಡ ಮಾತನಾಡಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಯಾರೂ ಕೂಡ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡದೇ ಇದ್ರೆ ಬಹಳ ಒಳ್ಳೆಯದು. ನಮ್ಮ ಕೆಲಸ, ನಿಮ್ಮ ಕೆಲಸ, ಪಾರ್ಟಿ ಕೆಲಸ. ಇನ್ನು ದೆಹಲಿಗೆ ಹೋಗಿ ಮಾತನಾಡ್ಕೊಂಡು ಬರ್ತೇನೆ ಅಂತ ಸದ್ಯಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದೆಹಲಿಗೆ ತೆರಳುವ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹಳ ಅಚ್ಚರಿಯ ನಡೆಯನ್ನು ಕೂಡ ಅನುಸರಿಸಿದ್ರು. ಏನಂತಂದ್ರೆ 2 ಬಾರಿ ವಿಮಾನ ಟಿಕೆಟ್ ಅನ್ನ ಡಿಕೆ ಶಿವಕುಮಾರ್ ಅವರು ಬದಲಾವಣೆಯನ್ನ ಮಾಡಿದ್ರು. ಎಲ್ಲ ಮಾತಾಡಿದ್ದೀನಿ. ಹೋದ್ಮೇಲೆ ಸರ್ಕಾರದ ಕೆಲಸ, ಪಾರ್ಟಿ ಕೆಲಸ, ಜನರ ಕೆಲಸ, ನಿಮ್ ಕೆಲಸ, ನಮ್ ಕೆಲಸ, ಎಲ್ಲರ ಕೆಲಸ ಮಾಡ್ತೀವಿ ಸರ್. ಮತ್ತೆ ಇಕ್ಬಾಲ್ ಹುಸೇನ್ ಮತ್ತೆ ಚಂದ್ರಶ್ ಸರ್ ಡಿಕೆಶಿ ಅವಧಿಯಲ್ಲಿ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ ಸರ್. ಯಾರು ಹೇಳ್ತೀನಿ ಕೇಳಿ, ಯಾರು ದಯವಿಟ್ಟು ಮಾತಾಡದೆ ಹೋದ್ರೆ ನಾವು ಒಳ್ಳೇದು ಮಾಡ್ತಾರೆ ಸರ್. ಅಲ್ಲ ಸರ್, ಇವಾಗ ಸಿದ್ದರಾಮಯ್ಯ ಅವರು ಹೇಳಿಕೆ ವಿಚಾರವಾಗಿ ಹೈಕಮಾಂಡ್ ಹತ್ರ ಏನಾದ್ರು ಮಾತುಕತೆ ನಡೆಸ್ತೀರಾ ಸರ್? ಆ ವಿಚಾರನೂ ಮಾತಾಡಲ್ಲ. ಬರ್ಬೇಕಾದ್ರೆ ಸಿಹಿ ಸುದ್ದಿನ ಸರ್. ಯಾವುದು ಜಾಸ್ತಿ ತಗೋತಾ ಇದ್ದೀನಿ. ನಂಗೂ ಶುಗರ್. ಶಿವರಾತ್ರಿ ಪ್ರಯುಕ್ತ ಏನಾದ್ರು ಶಿವರಾತ್ರಿ ಪ್ರಯುಕ್ತ ಏನೋ ಸಿಹಿ ಸುದ್ದಿ ಬರುತ್ತಾ ಸರ್? ವಿನಾಶಿ ಎಲ್ಲ ಮಾತಾಡಿದ್ದೀನಿ. ಹೋದ್ಮೇಲೆ ಸರ್ಕಾರದ ಕೆಲಸ, ಪಾರ್ಟಿ ಕೆಲಸ, ಜನರ ಕೆಲಸ, ನಿಮ್ ಕೆಲಸ, ನಮ್ ಕೆಲಸ, ಎಲ್ಲರ ಕೆಲಸ ಮಾಡ್ತೀವಿ ಸರ್. ಮತ್ತೆ ಇಕ್ಬಾಲ್ ಹುಸೇನ್ ಮತ್ತೆ ಚಂದ್ರಶ್ ಸರ್ ಡಿಕೆಶಿ ಅವಧಿಯಲ್ಲಿ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ ಸರ್. ಯಾರು ಹೇಳ್ತೀನಿ ಕೇಳಿ, ಯಾರು ದಯವಿಟ್ಟು ಮಾತಾಡದೆ ಹೋದ್ರೆ ನಾವು ಒಳ್ಳೇದು ಮಾಡ್ತಾರೆ ಸರ್. ಅಲ್ಲ ಸರ್, ಸದ್ಯಕ್ಕೆ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆ ಆಗ್ತಾ ಇದೆ. ಯಾಕೆಂತಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆಯ ನಂತರ ಸಾಕಷ್ಟು ನಾಯಕರು ಕೂಡ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಈಗ ಬಜೆಟ್ ಮಂಡನೆಗೆ ಸಕಲ ರೀತಿಯಲ್ಲೂ ಕೂಡ ಒಂದು ಕಡೆ ಸಿದ್ದರಾಮಯ್ಯ ಅವರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅಧಿಕಾರಿಗಳ ಜೊತೆ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಸಂದರ್ಭದಲ್ಲಿ, ಅಂದ್ರೆ ಬಜೆಟ್ಗೆ ಸಿದ್ಧತೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಹಾಗಾಗಿ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ಕೊಟ್ಟಂತಹ ಹೇಳಿಕೆ ವಿಚಾರವಾಗಿಯೂ ಕೂಡ ಮಾತನಾಡುವ ಸಾಧ್ಯತೆ ಇದೆ. ನಾಯಕತ್ವ ಬದಲಾವಣೆ ಫೈಟ್, ಸಿಎಂ ವರ್ಸಸ್ ಡಿಸಿಎಂ. ನಾನು ಮತ್ತು ಸಿಎಂ ಕದ್ದು ಮುಚ್ಚಿ ಮಾತನಾಡಿಲ್ಲ. ಡಿಕೆಶಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಹೈಕಮಾಂಡ್ ತೆಗೆದುಕೊಳ್ಳುವ ತೀರ್ಮಾನವೇ ಅಂತಿಮ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡಿಕೆಶಿ ಹಾಗೆ ಹೇಳಿದ್ರೆ ಅವರನ್ನ ಕೇಳಿ, ನನಗೆ ಗೊತ್ತಿಲ್ಲ. ಪಕ್ಷದ ಹೈಕಮಾಂಡ್ ಏನ್ ಹೇಳುತ್ತದೆ ಅದಕ್ಕೆ ಬದ್ಧನಾಗಿದ್ದೇನೆ. ನಾಯಕತ್ವ ಬದಲಾವಣೆ ಫೈಟ್, ಸಿಎಂ ವರ್ಸಸ್ ಡಿಸಿಎಂ. ನಾನು ಮತ್ತು ಸಿಎಂ ಕದ್ದು ಮುಚ್ಚಿ ಮಾತನಾಡಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಈ ಒಂದು ಹೇಳಿಕೆಗೆ ಸಿದ್ದರಾಮಯ್ಯ ಅವರು ರಿಯಾಕ್ಟ್ ಮಾಡಿದ್ದಾರೆ. ಹೈಕಮಾಂಡ್ ತೆಗೆದುಕೊಳ್ಳುವ ತೀರ್ಮಾನವೇ ಅಂತಿಮ ತೀರ್ಮಾನ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡಿಕೆಶಿ ಹಾಗೆ ಹೇಳಿದ್ರೆ ಅವರನ್ನೇ ಕೇಳಿ, ನನಗೆ ಒಂದು ವಿಚಾರವಾಗಿ ಗೊತ್ತಿಲ್ಲ ಎಂಬ ಹೇಳಿಕೆಯನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ.
ಇನ್ನು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆ ಆಗ್ತಾ ಇದೆ. ಸದ್ಯಕ್ಕೆ ಇನ್ನು ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ನಾನು ಮತ್ತೆ ಸಿಎಂ ಇಬ್ಬರು ಕೂಡ ಯಾವುದೇ ರೀತಿಯ ಕದ್ದು ಮುಚ್ಚಿ ಮಾತನಾಡಿಲ್ಲ ಎಂಬ ಹೇಳಿಕೆಯನ್ನು ಕೊಡ್ತಾರೆ. ಈ ಒಂದು ಸ್ಟೇಟ್ಮೆಂಟ್ಗೆ ಈಗ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ರಿಯಾಕ್ಟ್ ಅನ್ನ ಮಾಡ್ತಾರೆ. ಡಿ.ಕೆ.ಶಿ ಏನಾದರೂ ಹಂಗೆ ಹೇಳಿದ್ರೆ ಅವರನ್ನ ಕೇಳಿ, ನನಗೆ ಈ ಒಂದು ವಿಚಾರವಾಗಿ ಯಾವುದೇ ರೀತಿಯ ಮಾಹಿತಿ ಇಲ್ಲ, ಪಕ್ಷದ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಎಂಬ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕಂತೂ ಯಾವುದೇ ರೀತಿಯ ತಾರ್ಕಿಕ ಅಂತ್ಯ ಸಿಗದಿಲ್ವಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ, ಮತ್ತೊಂದು ಕಡೆ ಈ ಒಂದು ವಿಚಾರವಾಗಿ ನನಗೆ ಗೊತ್ತಿಲ್ಲ, ಹೈಕಮಾಂಡ್ ಹೇಳುವ ನಿರ್ಧಾರವೇ ಫೈನಲ್ ಅಂತ ಈಗ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ದೀಪಾ? ಸಾಹಿತ್ಯ ನಾಯಕತ್ವ ಬದಲಾವಣೆ ವಿಚಾರ ಇಲ್ಲಿಯವರೆಗೆ ತಣ್ಣಗಿತ್ತು. ಆದ್ರೆ ಯಾವಾಗ ತುರ್ತು ಅಧಿವೇಶನ ಮುಗೀತು, ತುರ್ತು ಅಧಿವೇಶನದ ಬಳಿಕ ಒಂದಿಷ್ಟು ಆಕ್ಟಿವ್ ಆಗಿದೆ ಅನ್ನುವಂತಹದ್ದಂತೂ ನಿಜ. ಆ ಬೆನ್ನಲ್ಲೇ ನಾಯಕರುಗಳು ಮತ್ತೆ ಶಾಸಕರುಗಳು ಹೇಳಿಕೆಯನ್ನ ನೀಡ್ತಾ ಇದ್ದಿದ್ದಂತಹದ್ದು ಎಲ್ಲೋ ಒಂದ್ ಕಡೆ ನಾಯಕತ್ವ ವಿಚಾರ ಬೂದಿ ಮುಚ್ಚಿದ ಕೆಂಡದಂತೆ ಏನಿತ್ತು ಅದು ಈಗ ಕಿಡಿಯಾಗಿ ಮತ್ತೆ ಹಬ್ಬಸ್ತಾ ಇದೆ. ಯಾಕಂದ್ರೆ ಎಲ್ಲವೂ ಸರಿ ಇಲ್ಲ ಕಾಂಗ್ರೆಸ್ ನಲ್ಲಿ ಎನ್ನುವಂತಹದ್ದು ಈ ಬಾರಿಯ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಈ ಬೆನ್ನಲ್ಲೇ ಮತ್ತೆ ದೆಹಲಿಗೆ ಡಿ.ಕೆ. ಶಿವಕುಮಾರ್ ಹೋಗ್ತಾ ಇರುವಂತಹದ್ದು, ಅದು ಬಹಿರಂಗವಾಗಿ ಹೇಳಿಯೇ ದೆಹಲಿಗೆ ಪ್ರಯಾಣ ಬೆಳೆಸಿರುವಂತಹದ್ದು ಹಲವು ಕುತೂಹಲಗಳಿಗೆ ಕಾರಣ ಆಗ್ತಿದೆ. ಪ್ರತಿ ಬಾರಿಯೂ ಕೂಡ ಅವರು ದೆಹಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೆಲಸ ಅನ್ನುವಂತಹ ಅರ್ಥದಲ್ಲಿ ಮಾತನಾಡ್ತಿದ್ರು. ಆದ್ರೆ ಈ ಬಾರಿ ರಾಜಕಾರಣ ಅನ್ನುವಂತಹದ್ದಕ್ಕೆ ಹೋಗ್ತಾ ಇರೋದು ಅನ್ನುವಂತಹ ಮಾತುಗಳೇನಿದೆ. ಜೊತೆಗೆ ಹೋಗುವ ಮುನ್ನ 2 ಬಾರಿ ಅವರು ಮಧ್ಯಮ ಅಂದ್ರೆ ಬೈಟ್ ಅನ್ನ ಕೊಟ್ಟಿರುವಂತಹದ್ದು ಏನಿದೆ, ಹೇಳಿಕೆಯನ್ನ ನೀಡಿರುವಂತಹದ್ದು ಎಲ್ಲದೂ ಕೂಡ ಹಲವು ಅನುಮಾನಗಳು ಜೊತೆಗೆ ಕುತೂಹಲಕ್ಕೂ ಕಾರಣ ಆಗಿದೆ. ಆದ್ರೆ ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕೂಡ ಗರಂ ಆಗಿರುವಂತಹದ್ದು, ಜೊತೆಗೆ ಹೈಕಮಾಂಡ್ ಹೇಳಿದ್ರೆ ಮಾತ್ರ ಎಲ್ಲವೂ ಸಾಧ್ಯ ಅನ್ನುವಂತಹ ಮಾತನ್ನ ಏನ್ ಹೇಳಿದ್ದಾರೆ, ನಾ ಕೊಡೆ ನೀ ಬಿಡೆ ಅನ್ನುವಂತಹ ಗಾದೆಯ ರೀತಿಯಲ್ಲಿಯೇ ಇದು ಕೂಡ ಒಂದ್ ಕಡೆ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಶತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತಹದ್ದು ಎಲ್ಲದಕ್ಕೂ ಕೂಡ ಪೂರಕವಾಗುವಂತಹ ವಾತಾವರಣವನ್ನ ಸೃಷ್ಟಿ ಮಾಡಿದೆ. ಇವತ್ತು ಏನು ಎಲ್ರೂ ಕೂಡ ಬಾಯಿ ಮುಚ್ಕೊಂಡಿರ್ಬೇಕು, ಅದು ಸಿಎಂ ಪುತ್ರ ಆಗಿರ್ಲಿ ಅಥವಾ ನಮ್ಮ ಶಾಸಕರು ಯಾರೇ ಆಗಿರ್ಲಿ ಎನ್ನುವಂತಹದನ್ನ ಅವರು ಪರೋಕ್ಷವಾಗಿ ಹೇಳಿರುವಂತಹದ್ದು. ಜೊತೆಗೆ ನಿಮ್ಮ ಸಮಸ್ಯೆ ನನ್ನ ಸಮಸ್ಯೆ, ಜೊತೆಗೆ ಪಕ್ಷದ ಎಲ್ಲಾ ರೀತಿಯಾದಂತಹ ವಿವರಗಳನ್ನ ಹೈಕಮಾಂಡ್ ಜೊತೆ ಮಾತಾಡ್ಕೊಂಡು ಬರ್ತೀನಿ ಅನ್ನುವಂತಹದ್ದೇನಿದೆ ಅದು ಒಂದು ಸ್ಪಷ್ಟತೆಯನ್ನ ನೀಡ್ತಾ ಇದೆ. ನಾಯಕತ್ವ ವಿಚಾರವಾಗಿ ಈ ಬಾರಿ ಪಟ್ಟು ಹಿಡದೆ ಕೂರ್ತಾರೆ ಅವರು ಅನ್ನುವಂತಹದ್ದಕ್ಕೆ. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಪಕ್ಷಕ್ಕೆ ಮುಜುಗರ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಸುಮ್ಮನಿದ್ರು ಅನ್ನುವಂತಹದ್ದು ಆ ವಲಯದಲ್ಲಿ ಕೇಳಿ ಬಂದಂತಹ ಮಾತು. ಅದರ ಬೆನ್ನಲ್ಲೇ ಈ ಬಾರಿ ಬಹಿರಂಗವಾಗಿ ಹೇಳಿಕೆಗಳನ್ನ ನೀಡಿಯೇ ದೆಹಲಿಗೆ ತೆರಳಿರುವಂತಹದ್ದು. ಒಂದು ಕಡೆ ಹೈಕಮಾಂಡ್ಗೆ ಸೂಚನೆ ನೀಡೋದ್ರ ಜೊತೆಗೆ ರಾಜ್ಯದ ಸಿಎಂಗೂ ಕೂಡ, ಸಿಎಂ ಪುತ್ರ ಯತೀಂದ್ರ ಅವ್ರಿಗೂ ಕೂಡ ಒಂದು ಸೂಚನೆಯನ್ನ ನೀಡಿದಂಗಿದೆ. ಇದೆಲ್ಲವೂ ಕೂಡ ನಾಯಕತ್ವದ ಇನ್ನೊಂದು ಕ್ರಾಂತಿಗೆ ಕಾರಣ ಆಗುತ್ತಾ ಅನ್ನುವಂತಹ ಅನುಮಾನಗಳು ಕೂಡ ಹೆಚ್ಚಾಗ್ತಾ ಇದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.